Fahrtrichtung. ಈ ಕೊಲೋನ್ ತುಂಬಾ ಫೇಮಸ್ ಇದೆ ಒಂದೇ ವಿಷಯಕ್ಕೆ. ಆದ್ರೆ ನೋಡಿ ಒನ್ ಆಫ್ ದ ಕ್ರೇಜಿಯೆಸ್ಟ್ ನೋಡಿ ದುಡ್ಡು ತಗೊಳ್ಳೋದಕ್ಕೊಂದು ಒಳ್ಳೆ ಐಡಿಯಾ ಏನು ಅಂದರೆ ಇವ್ರು ರೈಲ್ವೆ ಸ್ಟೇಷನ್ ನೋಡಿ KR ಮಾರ್ಕೆಟ್ ನೆನಪಾಗುತ್ತೆ. जितना बड़ा लोग उतना ज़्यादा दोनों मर्द का. ಸೊ ಗೈಸ್ ಬನ್ನಿ ನೋಡಿ ಗೈಸ್, ಇವತ್ತು ನಾವು ಇನ್ನೊಂದು ಬ್ಲಾಗ್ ಮಾಡ್ತಾ ಇದೀವಿ. ಕೊಲೋನ್ಗೆ ಹೋಗ್ತಾ ಇದೀವಿ. ಕೊಲೋನಲ್ಲಿ ಇವತ್ತು ಏನೇನಿರುತ್ತೆ, ಏನೇನು ಮಾಡ್ತೀವಿ ಅನ್ನೋ ತೋರಿಸ್ತಾ. ಇನ್ನು ನನ್ನ ಮಕ್ಕಳು ಇನ್ನೂ ಹೋಗಿಲ್ಲ ನೋಡಿ. ಇದನ್ನೇ ಒಂದು ವಾರದಿಂದ ಬಂದವರು, ಊಟ ಮಾಡ್ಕೊಂಡು ಹೋಗ್ತೀವಿ ಅಂತ ಬಂದವರು. ಒಂದು ವಾರದಿಂದನೂ ಇಲ್ಲೇ ಜಾಂಡ ಉರ್ಬಿಟ್ಟವ್ರಿ. ಒಂದೇ ಕಾಲ್ಸ, ಒಂದೇ ಪ್ಯಾಂಟ್, ಒಂದೇ ಶರ್ಟು, सेम डे, क्योंकि वो 1 मंथ बाद आया हूँ, मेरे पास एक ही कपड़े थे, तो क्या ಏನು ಅಂತಾನೆ ಗೊತ್ತಾಯ್ತು. ಕೊಲೋನ್ ರೀಚ್ ಆದ್ವಿ. ಇಲ್ಲೆಲ್ಲ ತುಂಬ ಇದಿದೆ, ಮನೆ ಮೇಲೆ ಇದು ಚಿತ್ರ ಬಿಡಿಸಿ ಚಿತ್ರ ವಿಚಿತ್ರ. Fahrtrichtung. ನೋಡಿ ಕೊಲೋನ್ದು ರೈಲ್ವೆ ಸ್ಟೇಷನ್ ಹೇಗಿದೆ. ಎಂಟ್ರ್ ಆದ ತಕ್ಷಣ ನಿಮ್ಗೊಂದು ಕ್ರೇಜಿಯೆಸ್ಟ್ ವ್ಯೂ ತೋರಿಸ್ತೀನಿ. ಅದೇನು ವ್ಯೂ ಅಂದರೆ, ನೀವು ಆಚೆ ಬಂದ ತಕ್ಷಣ ಹೇಗೆ ಕಾಣುತ್ತೆ ನೋಡ್ತೀನಿ. ನನ್ನ ಪಾಯಿಂಟ್ ಆಫ್ ವ್ಯೂನ ತೋರಿಸ್ತೀನಿ. ನನ್ನ ಪಾಯಿಂಟ್ ಆಫ್ ವ್ಯೂಲ್ಲಿ ಹೆಂಗೆ ಕಾಣುತ್ತೆ ಅಂತ ನೋಡಿ. ಇದು ಕೊಲೋನ್ ಹಿಂಗೆ ಆಚೆ ಹೋದ ತಕ್ಷಣ ನೋಡಿ, ದ ಗ್ರೇಟ್ ಕಥೆಡ್ರಿಯಲ್ ಆಫ್ ಕೊಲೋನ್. ನೋಡಿ ಈ ಕೊಲೋನ್ ತುಂಬ ಫೇಮಸ್ ಇದೆ ಒಂದೇ ವಿಷಯಕ್ಕೆ. ಆದರೆ ಈ World War II ಟೈಮಲ್ಲಿ ಎಷ್ಟೋ ಕಡೆ ಬಾಂಬಿಂಗ್ ಆಗಿತ್ತು ಇದ್ರ ಮೇಲೆ. ಆದರೆ ಇದೊಂದೇ ಏನೇನೋ ಡ್ಯಾಮೇಜ್ ಆದ್ರೂ ಇದು ಮಾತ್ರ ಇನ್ನೂ ಆಗಿಲ್ಲ. ಇದು ಅಷ್ಟು ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗಿದೆ. ಆಮೇಲೆ ಇದರಲ್ಲಿ ಮಾರ್ಕ್ಸು ಇರುತ್ತಂತೆ, ಬಾಂಬಿಂಗ್ ಆಗಿರೋದ್ರದ್ದು ಮಾರ್ಕ್ಸ್ ಕೂಡ. ನೋಡೋಣ ಬನ್ನಿ, ಸಿಕ್ಕಿದ್ರೆ ಚಾನ್ಸ್. ನೋಡಿ ಎಷ್ಟು ಕ್ರೇಜ್ ಆಗಿದೆ ಅಂದರೆ ತುಂಬ. ये तो रिकॉर्ड हुआ ये क्या बोला तूने? ये तो डालेगा भाई, जो वीडियो बनाता रखता है ये बोलता है. ನೋಡಿ ಹೆಂಗ್ ರೆಡಿ ಆಗಿ ಬಂದವನು. वो डांस कर रहे उसकी जैसा. I'm a good guy, not like in a harming way. ನೋಡಿ ಕೊಲೋನ್ ಇಷ್ಟೊತ್ತಿಗೆ ಚಳಿ ಇದೆ ತುಂಬ. ತಾತ ಅಜ್ಜಿನೂ ಭಾಳ ಓಡಾಡ್ತಿದ್ದಾರೆ. ನಾವು ಓಡ್ತಾ ಇರೋದು ಬೆಳಕೆ ಎಷ್ಟಿದೆ ಅಂತ ಹೇಳಂಗೆ. ನೋಡಿ ಹೆಂಗೆ ಕಾಣುತ್ತೆ. ನೋಡಿ ಕೊಲೋನಲ್ಲಿ ತೋರ್ಸಕ್ಕೆ ಇದು ಒಂದೇ ಇರೋದು. ಇದು ಬಿಟ್ಟರೆ ಅದೊಂದು ಯಾವುದೋ ಬ್ರಿಡ್ಜ್ ಇದೆಯಂತೆ. ಆ ಬ್ರಿಡ್ಜಿಗೆ ಆಲ್ಮೋಸ್ಟ್ ಎಲ್ಲ ಯುರೋಪಲ್ಲೂ ಇದ್ದೇ ಇರುತ್ತೆ. ಲವ್ ಲಾಕ್ ಬ್ರಿಡ್ಜ್ ಅಂತ. ವೇಸ್ಟ್ ಆಫ್ ಟೈಮು. ಇವರು ಹೋಯ್ತಾರೆ ನೋಡಿ. ನೋಡಿ ಇದರಲ್ಲಿ ಎಷ್ಟೋ World War II ಅಲ್ಲಿ ಈ ಕೊಲೋನ್ ಅನ್ನೋ ಜಾಗ ತುಂಬ ಇನ್ವಾಲ್ವ್ ಆಗಿತ್ತು. ಎಷ್ಟೋ ಕಡೆ ಬಾಂಬಿಂಗು ಆಗಿತ್ತು. ಆದರೆ ಅದ್ರೂ ಸರ್ವೈವ್ ಆಗಿರೋದು ಈ ಚರ್ಚು. ಇದೆಷ್ಟೇ ಟ್ರೈ ಮಾಡಿದ್ರೂ ಬಿಲ್ಡ್ ಮಾಡೋಕ್ಕಾಗಿರೋ. ಏನಾದರೂ ಒಂದು ರೆನೋವೇಟ್ ಮಾಡ್ತಾನೆ ಇರ್ತಾರೆ ಇದರಲ್ಲಿ. ನೋಡಿ ಫುಲ್ ಬಿಲ್ಡ್ ಮಾಡೋಕ್ಕೆ ಆಗಲ್ಲ. ನೋಡಿ ಇವ್ರು ನೋಡಿ ಹಿಂಗೆ ಹೋಗ್ತಾ ಇದ್ದಾರೆ ಇಂಡಿಯನ್ಸ್. ಇದೇ ಮೇನ್ ವ್ಯೂ ವ್ಲಾಗ್ದು. ಅಂದರೆ ಇದೇ ಮೇನ್ ವ್ಯೂ ವ್ಲಾಗಲ್ಲಿ ಕೊಲೋನ್ ಚರ್ಚ್ದು. ನೋಡಿ ಎಷ್ಟು ದೊಡ್ಡದಿದೆ. ಒಳಗಡೆ ಹೋಗೋಕ್ಕಾಗಲ್ಲ ಬರೋಸ್. ನೋಡಿ ಹೆಂಗಿದೆ ಇದ್ರ ಸುತ್ತಮುತ್ತನೂ ನೋಡಿ ಹೇಗಿದೆ ಜಾಗ. ಈಗ ಇದನ್ನ ಎಂಟ್ರಿಗೆ ಹಾಕ್ಬೋದು ನೋಡಿ. ಒನ್ ಆಫ್ ದ ಕ್ರೇಜಿಯೆಸ್ಟ್ ಜಾಗಗಳ ಬಗ್ಗೆ ಏನು ಅಂದರೆ, ಹಿಸ್ಟ್ರಿ ನಮ್ಮನ್ನ ಎಷ್ಟು ನೆನಪಿಸುತ್ತೆ. ನಾವೆಲ್ಲ ಕರಾಳ ದಿನಗಳಲ್ಲಿ ಇರಲಿಲ್ಲ, ಆದರೆ ಇದೆಲ್ಲ ಆ ಟೈಮಲ್ಲಿ ಇತ್ತು. ಇವಾಗ ನೋಡಿ ಎಲ್ಲರೂ ಎಷ್ಟು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಆದರೆ ಅವಾಗ ಯಾರೂ ಇದ್ರ ಹತ್ರನೂ ಓಡಾಡ್ತಾ ಇರಲಿಲ್ಲ. ಇದ್ರ ಬಗ್ಗೆ ನೀನೇನು ಹೇಳಕ್ಕೆ ಇಷ್ಟಪಡ್ತೀಯಾ? ಹಾಂ, ಅಂದರ್ ಕ್ಲೋಸ್ ಆಗ ನೋಡಿ. ಲೂಯಿಸ್ ವಿಟಾನ್ ಕೂಡ ಅದೇ ಟೈಮಲ್ಲಿ ಆಗಿದ್ದು. ಆ್ಯಕ್ಚುಲಿ ಇದನ್ನೊಬ್ಬ ಯಾರೋ ಒಬ್ಬ ಬಟ್ಟೆ ಹೊಲಿಯೋನು, ಶೂಸ್ ಹೊಲಿಯೋನ ಬಟ್ಟೆ ಹೊಲಿಯೋನ, ಯಾರಿಗೋ ಒಬ್ಬನಿಗೆ ಬ್ಯಾಗ್ ಹೊಲಿತಾ ಇದ್ದಂತೆ. ಅವನು ಬಂದ್ಬಿಟ್ಟು ಪ್ಯಾರಿಸಲ್ಲಿ ಕಲ್ತ್ಬಿಟ್ಟು ಹೊಲಿಯೋಕ್ಕೆ ಶುರು ಮಾಡಿದ್ದು. ಇದನ್ನು ಎಷ್ಟೋ ಜನ ಫೇಕ್ ಮಾಡ್ತಾರೆ. ಆದ್ರೂ ಇದ್ರದ್ದೇನೋ ಒಂದು ಕ್ರೇಜಿ ಪಾರ್ಟಿಂದ ಇದ್ರದ್ದು ಗೊತ್ತಾಗುತ್ತಿದೆ ಅಂತ. ನೋಡಿ ಅಲ್ಲೊಂದು ಯಾವುದೋ ಮ್ಯೂಸಿಯಂ ಕೂಡ ಇದೆ. ನೋಡಿ ದುಡ್ಡು ತೊಗೊಳ್ಳೋದಕ್ಕೊಂದು ಒಳ್ಳೆ ಐಡಿಯಾ ಏನು ಅಂದರೆ,
ಎಲ್ಲ ಕಂಟ್ರಿದು ಫ್ಲಾಗ್ಸ್ ಡ್ರಾ ಮಾಡಿಬಿಡಿ, ಅದ್ರ ಮೇಲೆ ಎಷ್ಟು ಕಾಯಿನ್ಸ್ ಇಡ್ತಾರೆ ಅದನ್ನು ನೋಡಿ. ಅದ್ರ ನೋಡಿ ಇಂಡಿಯಾನೇ ಫಸ್ಟ್ ಮಾಡಿರೋ ಡ್ರಾಯಿಂಗ್ ನೋಡಿ. ತುಂಬ ಹಳೆ ಹೋಟೆಲ್ ಇದು ಡಾಮ್. ನೋಡಿ ಇಲ್ಲೊಂದು ಚಿಕ್ಕ ಡ್ಯಾಮೇಜ್ ಥರ ಕಾಣುತ್ತೆ. ಇದೆಲ್ಲ ಸರ್ವೈವ್ ಆಗಿರೋದು ಆ ಟೈಮಲ್ಲಿ. ಇನ್ನೂ ಸುಮಾರಿದೆ, ಆದರೆ ಅದನ್ನು ಮೊದಲು ತುಂಬ ಹೈಲೈಟ್ ಮಾಡಿ ತೋರಿಸೋರು, ಆದರೆ ಇವಾಗ ಅಷ್ಟೊಂದೆಲ್ಲ ಇಲ್ಲ. ಆದರೆ ಕೆಲವೊಂದು ಪಾರ್ಟ್ಸ್ನ ಹಂಗೆ ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಎಷ್ಟೊಂದು ಕಡೆ ಆಗಿದೆ ಡ್ಯಾಮೇಜಸ್ಸು ನೋಡಿ. ಎಲ್ಲೆಲ್ಲಿ ಹೋಗ್ಬೋದು ಅನ್ನೋದು ಇಲ್ಲಿ ಡೈರೆಕ್ಷನ್ ಇರುತ್ತೆ. ಅದ್ರ ಹಿಂದೆ ಬಂದ ತಕ್ಷಣವೇ ಸ್ಟೇಷನ್ ಒಂಥರ ನಮ್ಮ KR ಮಾರ್ಕೆಟ್ ಥರ ಅಲ್ವಾ ನೋಡಿ. ಇದು ಬ್ಯಾಕ್ ಸೈಡ್ ಆಫ್ ಕಥೆಡ್ರಲ್ ಚರ್ಚ್. ಇವ್ರು ರೈಲ್ವೆ ಸ್ಟೇಷನ್ ನೋಡಿ, KR ಮಾರ್ಕೆಟ್ ನೆನಪಾಗುತ್ತೆ ನೋಡಿ. ಗೋವಾ ಕ್ಯಾಥೆಡ್ರಲ್ ಚರ್ಚ್ ಕೆಳಗಡೆನೂ ಈ ಥರ ಸ್ಟೆಪ್ಸ್ ಇರುತ್ತೆ, ಕೂರ್ಬೋದು. ಅದೇ ಥರ ಇಲ್ಲೂ ಇದೆ. ಸೊ ಹೀಗೆ ಥರ ಕ್ರೇಜಿ ಟೂರಿಸ್ಟ್ ಸ್ಪಾಟ್ ಆಗಿ ಅಟ್ರಾಕ್ಟ್ ಮಾಡುತ್ತೆ. ಪೊಲೀಸನ್ನು ಎಲ್ಲ ಓಡಾಡ್ಕೊಂಡೇ ಇರ್ತಾರೆ ಇಲ್ಲೆಲ್ಲ. ಸೊ ಏನು ವರಿ ಮಾಡೋ ಥರ ಇರೋಲ್ಲ. ಇಲ್ಲಿ ಆಗಿನ ಟೈಮಲ್ಲಿ ಹೇಗಿತ್ತು ಟ್ರಾನ್ಸ್ಪೋರ್ಟ್ ಕೊಲೋನಲ್ಲಿ, ಆಮೇಲೆ ಇದು ನೋಡಿ ಹೇಗಿತ್ತು. ಇಲ್ಲಿ ನೋಡಿ ಹಾಫ್ ಒನ್ ಆಫ್ ಹೇಗಿತ್ತು ನೋಡಿ. ಹಾಫ್ ಒನ್ ಆಫ್ ಅಂದರೆ ರೈಲ್ವೆ ಸ್ಟೇಷನ್ನು. ಅವಾಗ ಹೇಗಿತ್ತು ನೋಡಿ, ಅವಾಗ ಇದ್ದಿದ್ದು ಕಾರ್ಸ್ ನೋಡಿ. ಕಥೆಡ್ರಲ್ದು ಕ್ಲಿಯರ್ ಪಿಕ್ಚರ್ ಇಲ್ಲ, ಆದರೆ ಹೀಗಿತ್ತು ಆ ಟೈಮಲ್ಲಿ ನೋಡಿ. ಇಲ್ಲಿ ಆಗಿನ ಟ್ರೈನ್ ಕೂಡ ಇದೆ. ಮೇಲ್ಗಡೆ ರೈಲ್ವೆ ಸ್ಟೇಷನ್ನು, ಕೆಳಗಡೆ ಫುಲ್ ಟನಲ್ಲು. ಇದೆಲ್ಲ ಕನೆಕ್ಟ್ ಆಗುತ್ತೆ ನೋಡೋಣ ಬನ್ನಿ. ನೋಡಿ ಅದೇನೋ ಮ್ಯೂಸಿಯಂ ಥರ ಇದೆ ಚಿಕ್ಕದು, ಏನೇನೋ ಹಳೆ ವಿಷಯಗಳೆಲ್ಲ ಇಟ್ಟಿರ್ತಾರೆ. ಆದರೆ ಇದೊಂದು ವ್ಯೂ ನೋಡ್ಕೊಳ್ಳಿ ಹಿಂಗೆ. ಬನ್ನಿ ಹೋಗೋಣ ಈಗ ಬ್ರಿಡ್ಜ್ ಹತ್ರ. ನೋಡಿ ಇಟ್ಸ್ ಎ ವೆರಿ ಗುಡ್ ಈವ್ನಿಂಗ್. ಲೆಟ್ಸ್ ಗೋ ಸಿ ದ ಬ್ರಿಡ್ಜ್. ನೋಡಿ ಇದೇ ಬ್ರಿಡ್ಜು. ನೀವು ಯಾರಾದರೂ ಲವ್ ಮಾಡ್ತಿದ್ರೆ ಅವ್ರ ಜೊತೆ ಲೈಫ್ ಲಾಂಗ್ ಇರಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡ್ರೆ ಅಲ್ಲೊಂದು ಲಾಕ್ ಸಿಗುತ್ತೆ. ಆ ಲಾಕ್ನ ತೊಗೊಂಬಂದು ಇಲ್ಲಿ ಕಟ್ಟಬೇಕು. ಸೊ ನೀವು ಈ ಲಾಕ್ ಕಟ್ಬಿಟ್ರೆ ಗಂಡು ಎಷ್ಟೇ ಕೆಟ್ಟವನಾಗಿರಲಿ, ಹೆಣ್ಣು ಎಷ್ಟೇ ಹಾಳಾದೊಳಗಿರೋದ್ರಾಗಿರಲಿ ಎಲ್ಲರ ಜೊತೆಗೆ ಇರ್ತಾರೆ. ಯಾಕೆಂದರೆ ಲಾಕ್ ಇಲ್ಲಿ ಇರುತ್ತಲ್ಲ. ಸೊ ಅದೇ ನೋಡಿ, ನನ್ನ ಬ್ಲಾಗ್ಸ್ ನೋಡ್ತಿರೋರು ಯಾರಲ್ಲಾದರೂ ಇಲ್ಲಿ ಬಂದು ಲಾಕ್ ಕಟ್ಟಿ ಬ್ರೇಕಪ್ ಮಾಡ್ಕೊಂಡಿರೋರು ಯಾರನ್ನ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ಅವ್ರಿಗೆ ನಾನು ಸಹಾಯ ಆಗಿರ್ತೀನಿ. ನೋಡಿ ಹೆಂಗಿದೆ, ಎಷ್ಟು ಲಾಕ್ಸ್ ಇದೆ ನೋಡಿ. ಇದ್ರ ವೆಯ್ಟ್ ಎಷ್ಟು ಇರಬೇಡ ಬ್ರಿಡ್ಜ್ದು ನೋಡಿ. ಇವರು ನೋಡಿ, ಇವರಿಬ್ರು ಕಟ್ತಾ ಇದ್ದಾರೆ ಅವ್ರ ಹೆಸರಲ್ಲಿ. ಇವರಿಬ್ಬರೇ ಕಟ್ತಾವ್ರೆ. ತುಮ್ ದೋನೋ ಭಿ ಲಾಕ್ ಲಗಾ ರहे हो क्या? ನೋಡಿ ಎಷ್ಟಿದೆ. ಯಾರ್ದಾದ್ರೂ ಹೆಸರು ಲೂಸಿಯಾನ ಅಂಟಿಯಾನ, ಯಾರ್ದಾದ್ರು ಇಂಡಿಯನ್ ಹೆಸರು ಸಿಗುತ್ತೆ ನೋಡು. ಎಷ್ಟು ಲಾಕ್ಸ್ ಇದೆ ನೋಡಿ. ये लगाया मैंने देखा. जितना बड़ा लोग उतना ज्यादा प्यार. दोनों मर्द का ही नाम है पर का मर्द का फेंक देता ನೋಡಿ. ಇದು ಫುಲ್ ಅದೇ. ಆಮೇಲೆ ಈ ಕಡೆ ನೋಡಿ ವ್ಯೂ ಹೆಂಗಿದೆ. ನೋಡಿ ಎಲ್ಲ ಬರೀ ಫುಲ್ ಎಷ್ಟುವರೆಗೂ ಇದೆ ಬ್ರಿಡ್ಜ್, ಅಲ್ಲಿವರೆಗೂ ಲಾಕ್. ಇದು ನೋಡಿ ಆ ಬ್ರಿಡ್ಜು ಚೆನ್ನಾಗಿದೆ, ಗಾಡಿ ಹೋಗೋದು ನೋಡಿ. ಯಾರ ಹೆಸರು ಹಾಕಿದ್ಯಾ? ಇಂಜಿನಿಯರಿಂಗ್ ಮಾಡ್ತಾರೆ ನಿಯರ್ಲಿ 10 ಗಂಟೆ ಆಗ್ತಾ ಬರ್ತಾ ಇದೆ, ಆದರೆ ಇವಾಗ ಸನ್ಸೆಟ್ ಆಗ್ತಾ ಇರೋದು. ಆಮೇಲೆ ಎಷ್ಟು ಬೆಳಕಿದೆ ನೋಡಿ ಎಲ್ಲ ಕಡೆ. ಸೊ ಇದೇ ಆಗಿತ್ತು ನಮ್ಮ ಕೊಲೋನ್ ಬ್ಲಾಗ್. ಸೊ ಇದೇ ಥರ 1000 ಬ್ಲಾಗ್ಸ್ನ ಮಾಡ್ತಾ ಇರ್ತೀವಿ. ನಾವು ಇಲ್ಲಿ ಏನೇನು ಮಾಡ್ತೀವಿ, ಹೆಂಗೆ ಇರ್ತೀವಿ ಅದನ್ನೆಲ್ಲ ತೋರ್ಸೋದಕ್ಕೆ ಟ್ರೈ ಮಾಡ್ತೀವಿ. ಯಾಕೆಂದರೆ ಏನಿಲ್ಲ ಬಾಯ್.